ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಕೇಳಿದ್ರೆ, ತಮಿಳುನಾಡಲ್ಲಿ ಮತ್ತೊಮ್ಮೆ ರಾಜಕೀಯ ಬಿರುಗಾಳಿ ಎದ್ದಿದೆ. ಇದೇನಿದು, ವಿಜಯ್ ಮುಖ್ಯಮಂತ್ರಿ ಆಗಾಯಿತು, 144 ಶಾಸಕರ ಬೆಂಬಲ ಸಿಕ್ಕಾಯಿತು, AIADMK ಒಡೆದು ಹೋಯಿತು, DMK ತೆಪ್ಪಗಾಯಿತು. ಹೀಗಿರುವಾಗ ಇದೆಂಥ ಬಿರುಗಾಳಿ ಅಂತ ನೀವು ಅಂದ್ಕೋತಾ ಇರಬೇಕು. ಅದು ರಜನಿ ವೇವ್. ವಿಜಯ್ ಮತ್ತು ರಜನಿಕಾಂತ್ ನಡುವಿನ ಸಂಬಂಧದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಎದ್ದಿದ್ದ ಗುಸುಗುಸು ಪಿಸುಗಳಿಗೆ ಈಗ ಸ್ವತಃ ರಜನಿ ಉತ್ತರ ಕೊಟ್ಟಿದ್ದಾರೆ. ವಿಜಯ್ CM ಆಗ್ತಾರೆ ಅಂದಾಗ ನನಗೆ ಶಾಕ್ ಆಯಿತು ಅಂತ ಹೇಳಿರೋ ರಜನಿ ತಮ್ಮ ಮತ್ತು ವಿಜಯ್ ನಡುವಿನ ವ್ಯತ್ಯಾಸವನ್ನು ಕೂಡ ಹೊರಹಾಕಿದ್ದಾರೆ. ಹಾಗಾದರೆ ರಜನಿಕಾಂತ್ ಹೇಳಿದ್ದೇನು? ರಾಜಕೀಯದಲ್ಲಿ ಮೂಗು ತೂರಿಸದ ರಜನಿ ಇದ್ದಕ್ಕಿದ್ದಂತೆ ಹಿಂಗೆ ಯಾಕೆ ಹೇಳಿದರು? ಅದಕ್ಕೆ ಕಾರಣ ಆಗಿದ್ದೇನು? ಸ್ಟಾಲಿನ್ ಜೊತೆಗಿನ ಸ್ನೇಹದ ಬಗ್ಗೆ ರಜನಿ ಕೊಟ್ಟ ಸಮರ್ಥನೆ ಏನು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ತಮಿಳುನಾಡಲ್ಲಿ ಸಿ ಜೋಸೆಫ್ ವಿಜಯ್ ಆಳ್ವಿಕೆ ಶುರುವಾಗಿದೆ. ಅವರು ಅಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ನೀಟ್ ಪರೀಕ್ಷೆಯಂಥ ವಿಷಯದಲ್ಲಿ ವಿಜಯ್ ಕೇಂದ್ರದ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ತಮಿಳುನಾಡಿನ ಅಭಿವೃದ್ಧಿಗೆ ಕೇಂದ್ರದೊಂದಿಗೆ ಸೌಹಾರ್ದಯುತವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು DMK ನಾಯಕ ಉದಯನಿಧಿ ಸನಾತನ ಧರ್ಮದ ಬಗ್ಗೆ ಕೊಟ್ಟ ಹೇಳಿಕೆಗಳು ಕೂಡ DMKಗೆ ಬ್ಯಾಕ್ ಫೈರ್ ಆಗ್ತಾ ಇವೆ. ಇಷ್ಟೆಲ್ಲ ಘಟನೆಗಳು ನಡೀತಿದ್ರು ವಿಜಯ್ ತುಂಬ ಸಿಂಪಲ್ ಆಗಿ ಅಧಿಕಾರ ನಡೆಸ್ತಾ ಇದ್ದಾರೆ. ಇಂಥ ಹೊತ್ತಲ್ಲಿ ತಮಿಳುನಾಡಲ್ಲಿ ರಜನಿಕಾಂತ್ ಅವರ ಪ್ರೆಸ್ ಮೀಟ್ ದೊಡ್ಡ ಸದ್ದು ಮಾಡ್ತಾ ಇದೆ. ಇದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾ. ಇತ್ತೀಚೆಗೆ 2 ವಿಷಯಗಳು ತಮಿಳುನಾಡಿನ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇವೆ. ಅದರಲ್ಲಿ ಒಂದು, ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ MK ಸ್ಟಾಲಿನ್ ಕೊಳತ್ತೂರು ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸಿದರು. ಆ ಬಳಿಕ ಸ್ಟಾಲಿನ್ ಮನೆಯಲ್ಲಿದ್ದರು. ಆ ಸಂದರ್ಭದಲ್ಲಿ ತಮಿಳುನಾಡಿನ ಸೂಪರ್ ಸ್ಟಾರ್ ರಜನಿಕಾಂತ್ ಸ್ಟಾಲಿನ್ ಅವರನ್ನು ಭೇಟಿ ಮಾಡಿ ಬಂದರು. ಅದಕ್ಕೆ ವಿಜಯ್ ಅಭಿಮಾನಿಗಳು ನೆಗೆಟಿವ್ ನೆರೆಟಿವ್ ಅನ್ನು ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಓಡಿಸೋದಕ್ಕೆ ಶುರು ಮಾಡಿದರು. ಇನ್ನು ಎರಡನೇದು, ರಜನಿಕಾಂತ್ ಏರ್ಪೋರ್ಟಲ್ಲಿ ಹೋಗುವಾಗ ಯಾರೋ ಪತ್ರಕರ್ತರೊಬ್ಬರು ವಿಜಯ್ ಅವರ ಗೆಲುವಿನ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳಿದ್ದಾರೆ. ಆದರೆ ರಜನಿ ಅದಕ್ಕೇನು ಉತ್ತರ ಕೊಡದೆ ಒಂದು ಮುಗುಳ್ನಗೆಯನ್ನು ಬೀರಿ ತಮ್ಮ ಪಾಡಿಗೆ ತಾವು ಏರ್ಪೋರ್ಟ್ನ ಒಳಗೆ ಹೋಗ್ತಾರೆ. ಆ ನಂತರದಲ್ಲಿ ಮತ್ತೆ ರಜನಿಕಾಂತ್ಗೆ ಹೊಟ್ಟೆ ಉರಿ ವಿಜಯ್ CM ಆಗಿರೋದನ್ನು ಸಹಿಸ್ಕೊಳ್ಳೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಅನ್ನೋ ರೀತಿಯ ಬರವಣಿಗೆಗಳು, ಪೋಸ್ಟುಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾದವು. ಅದನ್ನು ಸಾಕಷ್ಟು ಜನ ಹಂಚಿಕೊಂಡ್ರು, ಮತ್ತಷ್ಟು ಜನ ಬೇಕಂತಲೇ ಅದನ್ನು ವೈರಲ್ ಮಾಡೋ ಪ್ರಯತ್ನವನ್ನು ಮಾಡಿದರು. ಹೀಗಾಗಿ ರಜನಿಕಾಂತ್ ಭಾನುವಾರ ಪತ್ರಿಕಾಗೋಷ್ಠಿಯನ್ನು ನಡೆಸಬೇಕಾಗಿ ಬಂತು. ತಮ್ಮ ಮೇಲಿನ ಆರೋಪಗಳಿಗೆ ಉತ್ತರ ಕೊಟ್ಟಿದ್ದಷ್ಟೇ ಅಲ್ಲ, ವಿಜಯ್ ಅವರ ಬಗ್ಗೆ ಕೂಡ ಆ ಗೋಷ್ಠಿಯಲ್ಲಿ ರಜನಿ ಮಾತಾಡಿದರು. ಅದು ಎಲ್ಲರ ಹುಬ್ಬೇರೋ ಹಾಗೆ ಮಾಡಿದೆ. ವಿಜಯ್ ಬಗ್ಗೆ ರಜನಿ ಮನಬಿಚ್ಚಿ ಮಾತಾಡಿದ್ದಾರೆ. ಯಾವುದೇ ಭಯ ಸಂಕೋಚಗಳಿಲ್ಲದೆ ತಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಹೊರಹಾಕಿದ್ದಾರೆ. ವಿಜಯ್ CM ಆಗ್ತಾರೆ ಅನ್ನೋ ಸುದ್ದಿ ಕೇಳಿದಾಗ ನನಗೆ ನಿಜಕ್ಕೂ ಶಾಕ್ ಆಯಿತು. ನಾನು ರಾಜಕೀಯದಲ್ಲಿಲ್ಲ, ರಾಜಕೀಯದಿಂದ ನಾನು ದೂರ ಇದ್ದೀನಿ. ನನ್ನ ಮತ್ತು ವಿಜಯ್ ನಡುವೆ 28 ವರ್ಷಗಳ ಅಂತರ ಇದೆ. ವಿಜಯ್ 2 ಪ್ರಬಲ ಶಕ್ತಿಗಳ ವಿರುದ್ಧ ನಿಂತು ತಮ್ಮದೇ ಆದ ಐಡೆಂಟಿಟಿಯನ್ನು ಕ್ರಿಯೇಟ್ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ ರಜನಿ ಆ ನಂತರ ಒಂದೊಂದೇ ವಿಷಯವನ್ನು ವಿವರವಾಗಿ ಹೇಳ್ತಾ ಬಂದರು. ಇಲ್ಲಿ ರಜನಿಯ ಪತ್ರಿಕಾಗೋಷ್ಠಿಗೆ ಕಾರಣ ಸೋಷಿಯಲ್ ಮೀಡಿಯಾನೇ ಆದರೂ ಕೂಡ ಅದಕ್ಕೆ ಮೂಲ ಕಾರಣ ಆಗಿದ್ದು ರಜನಿಕಾಂತ್ ಮತ್ತು MK ಸ್ಟಾಲಿನ್ ನಡುವೆ ಆದ ಭೇಟಿ. ರಜನಿಕಾಂತ್ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ MK ಸ್ಟಾಲಿನ್ ಅವರನ್ನು ಚುನಾವಣಾ ಫಲಿತಾಂಶಗಳ ನಂತರ ಭೇಟಿ ಮಾಡಿದರು. ಆ ಫೋಟೋಗಳು ಸಾಕಷ್ಟು ವೈರಲ್ ಕೂಡ ಆದವು. ಆ ಘಟನೆ ನಂತರ ಕೇಳಿಬಂದ ರಾಜಕೀಯ ಮಾತುಗಳು ರಜನಿ ಅವರನ್ನು ಕಂಗೆಡಿಸಿದ್ವಂತೆ. ಒಂದು ವೇಳೆ ಆ ಮಾತುಗಳಿಗೆ ಉತ್ತರ ಕೊಡದೇ ಇದ್ದರೆ ಆ ಆರೋಪಗಳನ್ನು, ಸುಳ್ಳು ಸುದ್ದಿಗಳನ್ನು, ಫಾಲ್ಸ್ ನೆರೆಟಿವ್ಗಳನ್ನು ಜನ ನಿಜ ಅಂದ್ಕೊಳ್ಳೋ ಚಾನ್ಸ್ ಇರುತ್ತೆ ಅನ್ನೋ ಕಾರಣಕ್ಕೆ ಈ ಪ್ರೆಸ್ ಮೀಟ್ ಮಾಡಬೇಕಾಗಿ ಬಂತು ಅಂತ ರಜನಿ ಹೇಳಿದ್ದಾರೆ. ಇನ್ನು ಸ್ಟಾಲಿನ್ ಭೇಟಿ ಅನ್ನೋದು ನನ್ನ ವೈಯಕ್ತಿಕ, ನಾನು ಅವರು ಕಳೆದ 40 ವರ್ಷಗಳಿಂದ ಸ್ನೇಹಿತರು. ಸೊ ಅದರಲ್ಲಿ ಯಾವ ರಾಜಕೀಯನೂ ಇಲ್ಲ. ಹಾಗೇನೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋ ಹಾಗೆ ನಾವು ಯಾವುದೇ ರಾಜಕೀಯ ಉದ್ದೇಶವನ್ನು ಇಟ್ಕೊಂಡು ಅಲ್ಲಿಗೆ ಹೋಗಿರಲಿಲ್ಲ. AIADMK ಮತ್ತು DMKಗಳನ್ನು ಒಂದು ಮಾಡುವ, ಅವರಿಬ್ಬರನ್ನು ಸೇರಿಸಿ ಸರ್ಕಾರ ಮಾಡಿಸುವ ಬಗ್ಗೆ ನಾನು ಮಾತನಾಡಿಲ್ಲ. ಅದು ನನ್ನ ಆಸಕ್ತಿಯ ವಿಷಯನೂ ಅಲ್ಲ ಅಂತ ಕೂಡ ರಜನಿ ಹೇಳ್ಕೊಂಡಿದ್ದಾರೆ. ಗೆಳೆಯರೆ, ಅಲ್ಲಾಗಿದ್ದೇನು ಅಂದರೆ, ತಮಿಳುನಾಡು ಚುನಾವಣೆಯಲ್ಲಿ ಸ್ಟಾಲಿನ್ ಮತ್ತು ಅವರ ಪಕ್ಷ ಎರಡೂ ಸೋತು ವಿಜಯ್ಗೆ ಕೂಡ ಸಂಪೂರ್ಣ ಬಹುಮತ ಇಲ್ಲದೆ ಅತಂತ್ರ ಪರಿಸ್ಥಿತಿಯೊಂದಲ್ಲಿ ನಿರ್ಮಾಣ ಆಯಿತು. ಆ ಸಂದರ್ಭದಲ್ಲಿ ರಜನಿ ಸ್ಟಾಲಿನ್ ಅವರನ್ನು ಭೇಟಿ ಮಾಡಿದರು. ಆ ಸಮಯ ಹೇಗಿತ್ತು ಅಂದರೆ, ವಿಜಯ್ಗೆ ಬಹುಮತ ಇರಲಿಲ್ಲ. ಅವರು ಯಾರ್ಯಾರು ಬೆಂಬಲ ಕೊಡಬಹುದು ಅಂತ ಹುಡುಕ್ತಾ ಇದ್ರು. ಆ ಸಮಯದಲ್ಲಿ ವಿಜಯ್ ಪಕ್ಷದ ಜೊತೆ ವ್ಯಾಪಾರ ಮಾಡ್ಕೊಂಡು ಕಾಂಗ್ರೆಸ್ DMK ಕೂಟವನ್ನು ಬಿಟ್ಟು TVKಗೆ ಜಂಪ್ ಆಯಿತು. ಅದಕ್ಕೊಂದು ಕಾರಣವನ್ನು ಕೂಡ ಅವರು ಕೊಡಬೇಕಿತ್ತು. ಸೊ DMK ಮತ್ತು AIADMKಗಳು ಸೇರಿ ಸರ್ಕಾರ ಮಾಡಬೇಕು ಅಂತ ಅಂದ್ಕೋತಾ ಇವೆ. ಅದು ನಮಗಿಷ್ಟ ಇಲ್ಲ. ನಾವೇನಿದ್ರು ಮುಸ್ಲಿಂ ಲೀಗ್ ಜೊತೆ ಸ್ನೇಹ ಮಾಡ್ಕೊಂಡು ಜಾತ್ಯತೀತತೆಯನ್ನು ಕಾಪಾಡೋರು. ಹೀಗಾಗಿ DMK ಕೂಟದಿಂದ ಹೊರ ಬರ್ತಾ ಇದ್ದೀವಿ ಅಂತ ಕಾಂಗ್ರೆಸ್ ಹೇಳ್ಕೊಳ್ತು. ಇನ್ನು ವಿಜಯ್ ಅವರ ಸೋಷಿಯಲ್ ಮೀಡಿಯಾ ವಾರ್ ರೂಮುಗಳು ಕೂಡ
ಆ ಬಗ್ಗೆ ದೊಡ್ಡ ಅಭಿಪ್ರಾಯ ಯುದ್ಧವನ್ನು ಶುರು ಮಾಡಿದ್ವು. ಅದೇ ಸಮಯಕ್ಕೆ ರಜನಿ DMK ನಾಯಕ ಸ್ಟಾಲಿನ್ ಅವರನ್ನು ಭೇಟಿ ಮಾಡಿದರು. ಹೀಗಾಗಿ ಅಲ್ಲಿ ರಜನಿ ಸ್ಟಾಲಿನ್ ಜೊತೆ ಮಾತಾಡಿ AIADMK ಹಾಗೂ DMK ಸರ್ಕಾರ ರಚನೆಗೆ ಪೌರೋಹಿತ್ಯವನ್ನು ವಹಿಸ್ತಿದ್ದಾರೆ ಅನ್ನೋ ಸುದ್ದಿಗಳು ದೊಡ್ಡದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಓಡೋದಕ್ಕೆ ಶುರು ಮಾಡಿದ್ವು. ಇನ್ನು ರಜನಿ ಅದಕ್ಕೆ ಉತ್ತರಿಸಬೇಕಾದ ಅಗತ್ಯ ಕೂಡ ಅಲ್ಲೇನಿರಲಿಲ್ಲ. ಆದರೆ ಈ ಸೋಷಿಯಲ್ ಮೀಡಿಯಾಗಳ ಪ್ರೊಪಗಂಡ ಅನ್ನೋದು ನಾಳೆ ತಮಿಳುನಾಡಲ್ಲಿ ಸ್ಟಾರ್ ವಾರ್ ಆಗಿ ಬದಲಾಗಬಾರದು ಅನ್ನೋ ಕಾರಣಕ್ಕೆ ರಜನಿ ಕ್ಲಾರಿಫಿಕೇಶನ್ ಅನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ವಿಜಯ್ ಹಾಗೂ ತಮ್ಮ ನಡುವಿನ ಸಂಬಂಧದ ಬಗ್ಗೆ ಕೂಡ ರಜನಿ ಓಪನ್ ಆಗಿ ಮಾತಾಡಿದ್ದಾರೆ. ವಿಜಯ್ ನನಗಿಂತಲೂ 25 ವರ್ಷ ಚಿಕ್ಕವರು, ಅವ್ರಿಗೂ ನನಗೂ ಸಿನಿಮಾದಲ್ಲಿ ಕೂಡ ಪೈಪೋಟಿ ಇಲ್ಲ, ರಾಜಕೀಯ ಪೈಪೋಟಿನೂ ಇಲ್ಲ. ಹೀಗಿರುವಾಗ ನಾನವರ ಬೆಳವಣಿಗೆಯನ್ನು ಗೆಲುವನ್ನು ಕಂಡು ಕರುಬುವ ಅಗತ್ಯ ಆದರೂ ಏನಿದೆ? ಅಷ್ಟೇ ಅಲ್ಲದೆ ವಿಜಯ್ ಅವರ ಗೆಲುವು ತಮಿಳುನಾಡಿಗೆ ಅಗತ್ಯವಾಗಿ ಬೇಕಾಗಿತ್ತು. ಕಳೆದ 60 ವರ್ಷಗಳಿಂದ ಎರಡೇ ದ್ರಾವಿಡ ಪಕ್ಷಗಳು ತಮಿಳುನಾಡನ್ನು ಆಳ್ತಾ ಇದ್ವು. ಹೀಗಿರೋ ಸಂದರ್ಭದಲ್ಲಿ ತಮಿಳುನಾಡಿನ ಜನಕ್ಕೆ ವಿಜಯ್ ಬೆಸ್ಟ್ ಆಪ್ಷನ್ ಆಗಿ ಕಾಣಿಸಿದ್ದಾರೆ. ಹೀಗಾಗಿ ಜನ ಅವರನ್ನು ಗೆಲ್ಲಿಸಿದ್ದಾರೆ. ಹಾಗೆ ನನಗೆ ವಿಜಯ್ CM ಆಗ್ತಾರೆ ಅಂದಾಗ ಶಾಕ್ ಆಯಿತು. ಯಾಕೆಂದರೆ ವಿಜಯ್ ಅವರ ಈ ಗೆಲುವಿದೆಯಲ್ಲ, ಅದನ್ನು ಯಾರೊಂದಿಗೂ ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಗೆಲುವನ್ನು ನಾವು MGRಗಾಗಲಿ NTRಗಾಗಲಿ ಹೋಲಿಸೋದಕ್ಕಾಗೋದಿಲ್ಲ. ವಿಜಯ್ ಇಲ್ಲಿ 3 ಶಕ್ತಿಗಳ ವಿರುದ್ಧ ಈಜಿ ದಡ ಸೇರಿದ್ದಾರೆ ಅನ್ನೋ ಮಾತನ್ನು ಕೂಡ ರಜನಿ ಹೇಳಿದ್ದಾರೆ. ಇದರ ಅರ್ಥ ಏನು ಅಂದರೆ MGR ಮತ್ತು NTR ಆಯಾ ರಾಜ್ಯಗಳನ್ನು ಗೆದ್ದ ಸಂದರ್ಭದಲ್ಲಿ ಅವರ ಎದುರಿಗಿದ್ದದ್ದು ಒಂದೊಂದೇ ಶಕ್ತಿ. NTR ಅವರಿಗೆ ಕಾಂಗ್ರೆಸ್ ಎದುರಾಳಿಯಾಗಿತ್ತು. MGR DMKಯನ್ನು ಎದುರಿಸಿದ್ರು. ಅವತ್ತಿಗೆ ಕಾಂಗ್ರೆಸ್ ಇತ್ತಾದರೂ ಅದು ತಮಿಳುನಾಡಲ್ಲಿ ನೆಲೆ ಕಳ್ಕೊಂಡಾಗಿತ್ತು. ಸೊ ಅಲ್ಲಿ ಇಬ್ಬರಿಗೂ ಇದ್ದಿದ್ದು ಒಂದೇ ಪ್ರಬಲ ಎದುರಾಳಿ. ಇನ್ನು MGR ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಇಂದಿರಾ ಗಾಂಧಿಯವರ ಸರ್ಕಾರ ತುರ್ತು ಪರಿಸ್ಥಿತಿಯನ್ನು ಹೇರಿ ಜನರ ಮನಸ್ಸಿಂದ ದೂರ ಆಗಿತ್ತು. ಸೊ ಅಲ್ಲಿ ಅವರ ಗೆಲುವು ತುಂಬಾ ಸುಲಭ ಆಯಿತು. ಹಾಗೆ NTR ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕೂಡ ಆಡಳಿತ ವಿರೋಧಿ ಅಲೆ ಇತ್ತು. ಹೀಗಾಗಿ ಅಲ್ಲಿ ಎದುರಾಳಿ ಸ್ಟ್ರಾಂಗ್ ಅಂತ NTR ಅವರಿಗೂ ಅನ್ನಿಸಲಿಲ್ಲ. ಆದರೆ ವಿಜಯ್ ಪರಿಸ್ಥಿತಿ ಹಾಗಿರಲಿಲ್ಲ. ಅವರು 2 ಪ್ರಬಲ ದ್ರಾವಿಡ ಪಕ್ಷಗಳನ್ನು ಎದುರಿಸಬೇಕಾದ ಅನಿವಾರ್ಯತೆಗೆ ಬಿದ್ದಿದ್ದರು. ಅದರ ಜೊತೆ ಬಲಿಷ್ಠವಾದ ಕೇಂದ್ರ ಸರ್ಕಾರ ಹಾಗೂ ಕೇಂದ್ರದ ನಾಯಕತ್ವವನ್ನು ಕೂಡ ವಿಜಯ್ ಎದುರಿಸಬೇಕಾಗಿತ್ತು. ಇಷ್ಟೆಲ್ಲದರ ನಡುವೆನೂ ಈ ರೀತಿಯಾದ ಒಂದು ಗೆಲುವನ್ನು ದಾಖಲಿಸಿರೋದು ಸಾಧನೆಯೇ ಸರಿ ಅನ್ನೋ ಅರ್ಥದಲ್ಲಿ ಈ ಮಾತುಗಳನ್ನು ರಜನಿ ಹೇಳಿದ್ದಾರೆ. ಅಲ್ಲಿ ರಾಜಕೀಯವಾಗಿ ರಜನಿ ಹೇಳ್ತಾ ಇರೋದೆಲ್ಲ ನಿಜ ಅಲ್ಲದೇ ಇರಬಹುದು. ಯಾಕೆಂದರೆ ತಮಿಳುನಾಡಲ್ಲಿ ಕೇಂದ್ರ ಸರ್ಕಾರದ ಪ್ರಭಾವ ದೊಡ್ಡ ಮಟ್ಟದಲ್ಲೇನಿಲ್ಲ. ಹಾಗೆ ಈ ಹಿಂದೆ ವಿಜಯ್ ಅವರ ರ್ಯಾಲಿಯಲ್ಲಿ ಕಾಲ್ತುಳಿತದ ಪ್ರಕರಣ ನಡೀತಲ್ಲ, ಆಗ ಅವರಿಗೆ ಸಹಾಯ ಮಾಡಿದ್ದು ಕೂಡ ಕೇಂದ್ರ ಸರ್ಕಾರನೇ ಅನ್ನೋ ಮಾತುಗಳಿವೆ. ಹೀಗಾಗಿ ಕೇಂದ್ರ ಸರ್ಕಾರ ಅಂದರೆ BJP ತಮಿಳುನಾಡಲ್ಲಿ ವಿಜಯ್ಗೆ ದೊಡ್ಡ ಪ್ರತಿಸ್ಪರ್ಧಿ ಆಗಿರಲಿಲ್ಲ. ಇನ್ನು DMK ಹಾಗೂ AIADMKಗಳನ್ನು ವಿಜಯಲ್ಲಿ ಎದುರಿಸಬೇಕಾಗಿ ಬಂತು. ಆದರೂ ವಿಜಯ್ ದಾಖಲಿಸಿದ ಗೆಲುವಿದೆಯಲ್ಲ, ಅದು ಅಸಾಧಾರಣ ಮತ್ತು ಅನಿರೀಕ್ಷಿತ ಕೂಡ. ಆದರೆ ವಿಜಯ್ ವಿಷಯದಲ್ಲಿ ಈರ್ಷ್ಯೆ ಪಡೋದಕ್ಕೆ ನನಗೆ ಕಾರಣಗಳಿಲ್ಲ ಅನ್ನೋ ರಜನಿ ಮಾತುಗಳಿವೆಯಲ್ಲ, ಈ ಮಾತುಗಳನ್ನು ನಂಬದೇ ಇರೋದಕ್ಕೆ ಕೂಡ ಅಂಥ ಕಾರಣಗಳೇನು ಕಾಣ್ತಾ ಇಲ್ಲ. ಇದೇ ಸಂದರ್ಭದಲ್ಲಿ ವಿಜಯ್ಗೊಂದು ಸಂದೇಶವನ್ನು ಕೂಡ ರಜನಿ ರವಾನೆ ಮಾಡಿದ್ದಾರೆ. ರಾಜಕೀಯಕ್ಕೂ ನಮಗೂ ಯಾವ ಸಂಬಂಧವೂ ಇಲ್ಲ, ಹೀಗಾಗಿ ವಿಜಯ್ ಬಗ್ಗೆ ಈರ್ಷ್ಯೆ ಇಲ್ಲ ಅಂತ ಹೇಳಿರೋ ರಜನಿ ಏರ್ಪೋರ್ಟ್ ಅಲ್ಲಿ ನಡೆದ ಘಟನೆಯ ಬಗ್ಗೆ ಕೂಡ ಒಂದಷ್ಟು ವಿವರಣೆಯನ್ನು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಏರ್ಪೋರ್ಟ್ಗೆ ಹೋದಾಗ ಮಾಧ್ಯಮ ಪ್ರತಿನಿಧಿಗಳು ಅಲ್ಲಿರ್ತಾರೆ. ಹೀಗಾಗಿ ಈ ಬಾರಿ ಕೂಡ ನಾನು ನನ್ನ ಮ್ಯಾನೇಜರನ್ನು ಏರ್ಪೋರ್ಟ್ಗೆ ಮಾಧ್ಯಮ ಪ್ರತಿನಿಧಿಗಳು ಬಂದಿದ್ದಾರಾ ಅಂತ ಕೇಳಿದೆ. ಯಾರೂ ಬಂದಿಲ್ಲ ಅಂತ ಅವ್ರು ಹೇಳಿದರು. ನನಗೂ ಕೂಡ ಅಲ್ಲಿ ಯಾವ ಮೈಕುಗಳು ಕಾಣಿಸ್ಲಿಲ್ಲ. ಆದರೆ ನಾನು ಏರ್ಪೋರ್ಟನ್ನು ಪ್ರವೇಶ ಮಾಡಿದ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬರು ಮೊಬೈಲ್ ಹಿಡ್ಕೊಂಡು ನನ್ನ ಹತ್ರಕ್ಕೆ ಬಂದು ಅಭಿಪ್ರಾಯ ಕೇಳಿದರು. ಯಾವ ಆ್ಯಂಗಲಲ್ಲೂ ಅವರು ಮೀಡಿಯಾದವರ ಥರ ಕಾಣಲಿಲ್ಲ. ಹೀಗಾಗಿ ನಾನು ಅವರ ಪ್ರಶ್ನೆಯನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಸುಮ್ಮನೆ ಒಂದು ಮುಗುಳ್ನಗೆಯೊಂದಿಗೆ ನಾನು ಹೊರಟು ಹೋದೆ. ಇದನ್ನೇ ಇಟ್ಕೊಂಡು ನಾನು ವಿಜಯ್ ಗೆಲುವನ್ನು ಇಷ್ಟಪಡ್ತಿಲ್ಲ, ವಿಜಯ್ಗೆ ನಾನು ಅಭಿನಂದನೆಗಳನ್ನು ಹೇಳಲಿಲ್ಲ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರಗಳು ಶುರುವಾದವು. ಇವ್ಯಾವೂ ಸರಿಯಲ್ಲ ಅಂತ ರಜನಿ ಹೇಳಿದ್ದಾರೆ. ಹಾಗೆ ಹೊಸ ಮುಖ್ಯಮಂತ್ರಿ ವಿಜಯ್ಗೆ ಕೂಡ 2 ವರ್ಷಗಳ ಕಾಲ ಟೈಮ್ ಕೊಡಬೇಕು, ಅವರನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನೋ ಮಾತನ್ನು ಕೂಡ ರಜನಿ ಹೇಳಿದ್ದಾರೆ. ಈ ಮೂಲಕ ಮುಂದಿನ 2 ವರ್ಷಗಳ ಕಾಲ ವಿಜಯ್ಗೆ ದೊಡ್ಡ ಸವಾಲುಗಳಿರಲಿವೆ, ಅವುಗಳನ್ನು ವಿಜಯ್ ಮೆಟ್ಟಿ ನಿಲ್ಲಬೇಕು ಅನ್ನೋ ಮಾತುಗಳು ರಜನಿ ಬಾಯಲ್ಲಿ ಬಂದಿವೆ. ಸೊ ಇದೊಂದು ಪ್ರೆಸ್ ಮೀಟ್ ಮೂಲಕ ರಜನಿಕಾಂತ್ ತಮ್ಮ ಮೇಲಿದ್ದ ಆರೋಪಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಈ ಬಾರಿಯ ಚುನಾವಣೆಯಲ್ಲಿ ರಜನಿ ಯಾವ ಪಕ್ಷದ ಪರವಾಗೂ ತುಟಿ ಪಿಟಿಕ್ಕನ್ನಲಿಲ್ಲ. ಆದರೆ ಹಿಂದಿನ ಚುನಾವಣೆಗಳಲ್ಲಿ ತಮ್ಮ ಅಭಿಮಾನಿಗಳಿಗೆ ರಜನಿ ಸೂಕ್ಷ್ಮವಾಗಿ ಒಂದಷ್ಟು ಸಂದೇಶಗಳನ್ನು ರವಾನೆ ಮಾಡ್ತಾ ಇದ್ರು. ಜಯಲಲಿತಾ ಅವರ ಸತತ 2ನೇ ಗೆಲುವಿನ ಹಿಂದೆ ರಜನಿ ಅವರ ಸಂದೇಶ ಕೆಲಸ ಮಾಡಿತ್ತು ಅಂತ ಹೇಳಲಾಗತ್ತೆ. ಅಲ್ಲಿ ರಜನಿ ಅವರ ಸೂಕ್ಷ್ಮ ಸಂದೇಶಗಳನ್ನು ಡಿಕೋಡ್ ಮಾಡಿಕೊಳ್ತಾ ಇದ್ದ ಅವರ ಅಭಿಮಾನಿಗಳು
ರಜನಿ ಯಾರ ಪರ ಸೂಚನೆ ಕೊಡ್ತಾ ಇದ್ದಾರೋ ಅವರಿಗೆ ಓಟ್ ಹಾಕ್ತಾ ಇದ್ರು. ಸೊ ಮುಂದಿನ ದಿನಗಳಲ್ಲಿ ವಿಜಯ್ ವಿರುದ್ಧ ರಜನಿ ಏನಾದರೂ ಸಂದೇಶಗಳನ್ನು ಕೊಡೋ ಸಾಧ್ಯತೆಗಳಿರುತ್ತವಾ, ಅಥವಾ ಈ ಬಾರಿಯಂತೆ ಮುಂದೆ ಕೂಡ ರಜನಿ ಸುಮ್ಮನಿದ್ದು ಬಿಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಅಲ್ಲಿದೆ. ಇದಕ್ಕೆ ಕಾಲನೇ ಉತ್ತರ ಕೊಡಬೇಕು. ಇನ್ನು ರಜನಿಗೆ ರಾಜಕೀಯ ಆಸೆಗಳಿರಲಿಲ್ಲ ಅಂತೇನಲ್ಲ. ಅವರು 2020 ಸಮಯದಲ್ಲೊಮ್ಮೆ ಹಾಗೊಂದು ಬಯಕೆಯನ್ನು ಹರಿಬಿಟ್ಟಿದ್ರು. ಅಷ್ಟೇ ಅಲ್ಲದೆ ಪಕ್ಷವನ್ನು ಸ್ಥಾಪಿಸಿ ಚುನಾವಣೆಗೆ ಹೋಗೋ ಕನಸನ್ನು ಕೂಡ ಕಂಡಿದ್ರು. ಆದರೆ ಅವರು ಅದು ಯಾವ ಕಾರಣಕ್ಕೆ ಹಿಂದೇಟು ಹಾಕಿದ್ರೋ ಗೊತ್ತಿಲ್ಲ. ರಜನಿ ಮತ್ತೆ ರಾಜಕೀಯದ ಕಡೆ ಮುಖ ಮಾಡೋದಕ್ಕೆ ಹೋಗಲಿಲ್ಲ. ಇನ್ನು ಈಗ ರಾಜಕಾರಣಕ್ಕಿಂತ ಅವರು ತುಂಬ ಮೇಲಿದ್ದಾರೆ. ಹೀಗಾಗಿ ಅದರ ಅಗತ್ಯ ಕೂಡ ಅವರಿಗೆ ಕಾಣದೇ ಇರಬಹುದು. ಸೂಪರ್ ಸ್ಟಾರ್ ಆಗಿ ಕೇವಲ ಒಂದೇ ಒಂದು ಮಾತಿನಿಂದ ಲಕ್ಷಾಂತರ ಜನರನ್ನು ಸೇರಿಸುವ ಹಾಗೂ ತಮಿಳುನಾಡಿನಾದ್ಯಂತ ಎಲ್ಲ ಹೀರೋಗಳಿಗಿಂತಲೂ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ರಜನಿ ಸೋಷಿಯಲ್ ಮೀಡಿಯಾದಲ್ಲಿ ಅವರ ವಿರುದ್ಧ ವಿಜಯ್ ಬಣ ಶುರು ಮಾಡಿದ ಈ ಅಪಪ್ರಚಾರದ ಯುದ್ಧವನ್ನು ಇಲ್ಲಿಗೆ ಮುಗಿಸ್ತಾರಾ, ಅಥವಾ ಮುಂದಿನ ಚುನಾವಣೆಗಳಲ್ಲಿ ತಮ್ಮ ಶಕ್ತಿ ಏನು ಅನ್ನೋದನ್ನು ತೋರಿಸ್ತಾರಾ ಅನ್ನೋದನ್ನು ಕಾದು ನೋಡಬೇಕು. ಇದು ಗೆಳೆಯರೆ CMC ಜೋಸೆಫ್ ಅವರ ಬಗ್ಗೆ ರಜನಿ ಆಡಿದ ಮಾತುಗಳು ಹಾಗೂ ಸ್ಟಾಲಿನ್ ಭೇಟಿಯ ಕುರಿತಾಗಿ ಕೊಟ್ಟ ಕ್ಲಾರಿಫಿಕೇಷನ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.